ಬಳ್ಳಾರಿ ಜೈಲಿನಲ್ಲಿ ಜಾಮೀನಿನ ಜಪ ಮಾಡ್ತಾ ಇರುವ ದಾಸನಿಗೆ ಇವತ್ತಾದ್ರೂ ಸಿಗುತ್ತಾ ಬಿಗ್ ರಿಲೀಫ್ ಅನ್ನುವಂತಹ ಪ್ರಶ್ನೆ ಕುತೂಹಲ ಸಹಜವಾಗಿಯೇ ಮನೆ ಮಾಡ್ತಾ ಇದೆ. ಡಿ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಕೋರ್ಟ್ನಲ್ಲಿ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆಗೆ ಮತ್ತೆ ಮುನ್ನೆಲೆಗೆ ಬರ್ತಾ ಇದೆ. ಇವತ್ತಾದ್ರೂ ಸಿಗುತ್ತಾ ದರ್ಶನ್ಗೆ ಬೇಲ್ ಜಾಮೀನು ಅನ್ನುವಂತಹ ಪ್ರಶ್ನೆ. ಏನಾಗುತ್ತೆ ಆರೋಪಿ ದರ್ಶನ್ ಜಾಮೀನು ಭವಿಷ್ಯ ಇವತ್ತೇನೆ ನಿರ್ಧಾರವಾಗುತ್ತಾ ಮತ್ತೆ ಪೋಸ್ಟ್ಪೋನ್ ಆಗುತ್ತಾ? ಇವತ್ತೇ ಪವಿತ್ರ ಗೌಡ ಸೇರಿ 10 ಮಂದಿಯ ಬೇಲ್ ಭವಿಷ್ಯ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಕೆಲವೇ ಕ್ಷಣಗಳಲ್ಲಿ ಜಾಮೀನಿನ ಅರ್ಜಿ ವಿಚಾರಣೆಗೆ ಬರ್ತಾ ಇದೆ. ತುಂಬಾ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈಗಾಗಲೇ ರೇಣುಕಾಸ್ವಾಮಿ ಹತ್ಯೆಯ ಕೇಸ್ನಲ್ಲಿ ಕೊನೆಯ 3 ಆರೋಪಿಗಳಿಗೆ ಬೇಲ್ ಸಿಕ್ಕಿರುವಂತಹದ್ದು. ತುಮಕೂರು ಜೈಲಿನಿಂದ ಅವರು ರಿಲೀಸ್ ಆಗಿರುವಂತಹದ್ದು. ಮತ್ತೊಂದು ಕಡೆ ದರ್ಶನ್ ಜಾಮೀನು ಭವಿಷ್ಯ ಏನಾಗುತ್ತೆ ಅಂತ ಹೇಳಿ ಮತ್ತೊಂದು ಕಡೆ ಪೊಲೀಸರ ಕೈ ಸೇರಿದೆ CFSL ರಿಪೋರ್ಟ್. ಇದರಲ್ಲಿ ಐಫೋನ್ ರಿಟ್ರೀವ್ ಮಾಡಿರುವಂತಹ ಮಾಹಿತಿ ಇದೆ. ಮೊಬೈಲ್ನಲ್ಲಿ ಪತ್ತೆಯಾಗದ ಯಾವುದೇ ಫೋಟೋ ವಿಡಿಯೋ ಅನ್ನೋದು ಗೊತ್ತಾಗ್ತಾ ಇದೆ. ಕೊಲೆಗೆ ಸಂಬಂಧಿಸಿದ ಯಾವುದೇ ಫೋಟೋ ವಿಡಿಯೋ ಇವರ ಮೊಬೈಲ್ನಲ್ಲಿ ಸಿಕ್ಕಿಲ್ಲ. ಯಾವುದೇ ಫೋಟೋ ವಿಡಿಯೋ ಇತರರಿಗೆ ಕಳುಹಿಸಿಲ್ಲ ಅನ್ನೋದು ಕೂಡ ಬೆಳಕಿಗೆ ಬರ್ತಾ ಇದೆ. ಹೈದರಾಬಾದ್ನ CFSL ನಲ್ಲಿ 2 ಐಫೋನ್ಗಳ ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ಇವರಿಬ್ಬರ ಮೊಬೈಲ್ ಫೋನ್ ಅನ್ನ ರಿಟ್ರೀವ್ ಮಾಡೋದೇ ಪೊಲೀಸರಿಗೆ ಹರಸಾಹಸದ ಕೆಲಸ ಆಗಿತ್ತು. ಕೊನೆಗೂ ಕೂಡ ಫೋನ್ ರಿಟ್ರೀವ್ ಆಗಿರುವಂತಹದ್ದು ಸೆಂಟ್ರಲ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಯಲ್ಲಿ 2 ಐಫೋನ್ಗಳನ್ನು ರಿಟ್ರೀವ್ ಮಾಡಲಾಗಿದೆ. ರೇಣುಕಾಸ್ವಾಮಿ ಹತ್ಯೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಫೋಟೋ ಕ್ಲಿಕ್ಕಿಸಿಲ್ಲ, ಯಾವುದೇ ಫೋಟೋವನ್ನು ಬೇರೆಯವರ ಜೊತೆಗೆ ಹಂಚಿಕೊಂಡಿಲ್ಲ ಅನ್ನೋದು ಗೊತ್ತಾಗ್ತಾ ಇರುವಂತಹ ವಿಚಾರ. ಈ ವಿಚಾರ ಕೂಡ ಜಾಮೀನು ಸಿಗುವಲ್ಲಿ ಏನಾದರೂ ಪಾತ್ರವನ್ನು ವಹಿಸುತ್ತಾ ಅನ್ನುವಂತಹ ಪ್ರಶ್ನೆ ಕುತೂಹಲ ಕಾರಣವಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಉಮೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಮೇಶ್, ಕುತೂಹಲಕ್ಕೆ ಕಾರಣವಾಗ್ತಾ ಇದೆ ದಾಸನ ಜಾಮೀನು ಭವಿಷ್ಯ ಇವತ್ತೇನೆ ನಿರ್ಧಾರವಾಗುತ್ತಾ? ಏನೆಲ್ಲ ಬೆಳವಣಿಗೆಗಳನ್ನು ನಿರೀಕ್ಷೆ ಮಾಡಬಹುದು? ಎಷ್ಟು ಗಂಟೆಗೆ ಆರಂಭ ಆಗುತ್ತೆ ವಿಚಾರಣೆ ಅಂತ? ಪ್ರೇಮ್, ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ನಟ ದರ್ಶನ್ ಸೇರಿದಂತೆ 10 ಜನರ ಜಾಮೀನು ಅರ್ಜಿ ಇರುವಂಥದ್ದು. ಕಳೆದ ಶುಕ್ರವಾರ ದರ್ಶನ್ ಸಂಬಂಧಪಟ್ಟ ಹಾಗೆ ಹಿರಿಯ ವಕೀಲರಾದ CV ನಾಗೇಶ್ ಅವರು ವಾದ ಮಂಡಿಸಿದ್ರು. ಮುಂದುವರೆದು ನಿನ್ನೆ ಅಂದರೆ ಸೋಮವಾರ ಕೂಡ ವಾದ ಮುಂದುವರಿಸಿ ನಂತರದಲ್ಲಿ CV ನಾಗೇಶ್ ಅವರು ಪೊಲೀಸರ ನಡೆಸಿರುವಂಥ ತನಿಖೆ ಮತ್ತು ಚಾರ್ಜ್ ಶೀಟ್ನಲ್ಲಿರುವಂಥ ಲೋಪದೋಷಗಳ ಬಗ್ಗೆ ಇಂಚಿಂಚಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ರು. ನಂತರದಲ್ಲಿ ಅವರು ವಾದ ಕಂಪ್ಲೀಟ್ ಆದ ನಂತರದಲ್ಲಿ ಇವತ್ತು 2:30 ನಂತರದಲ್ಲಿ ಮತ್ತೆ ಇತರೆ ಆರೋಪಿಗಳು ಲಕ್ಷ್ಮಣ್ ಮತ್ತು ನಾಗರಾಜ್ ಅವರ ಅರ್ಜಿ ವಿಚಾರಣೆ ಈಗ ನಡೀತಾ ಇರುವಂಥ ಅದ್ರ ಸಂಬಂಧಪಟ್ಟ ಹಾಗೆ ವಕೀಲರಾದಂಥ ಸಂದೇಶ್ ಚೌಟ ಅನ್ನೋರು ಈಗ ವಾದ ಮಾಡ್ತಾ ಇರುವಂಥದ್ದು. ಅಂದರೆ ಈ ಇವನು ನಾಗರಾಜ್ ಪಾತ್ರ ಏನು ಮತ್ತು ಮ್ಯಾನೇಜರ್ ಆಗಿರುವಂಥ ಲಕ್ಷ್ಮಣ್ಣು ಮತ್ತು ನಾಗರಾಜ್ ಇವರಿಬ್ಬರ ಪಾತ್ರದ ಏನು ಅದ್ರ ಬಗ್ಗೆ ಈಗ ವಾದ ಮಂಡಿಸ್ತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಲಕ್ಷ್ಮಣ್ ಇಲ್ಲಿ ಯಾವುದೇ ರೀತಿಯಾಗಿ ರೇಣುಕಾಸ್ವಾಮಿಯಲ್ಲಿ ಹಲ್ಲೆ ಮಾಡಿಲ್ಲ, ಬದಲಾಗಿ ಅವ್ರ ಜೊತೆ ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾಯಿದ್ರು ಅಷ್ಟೇ ಅಂತೇಳಿ ವಾದ ಮಾಡ್ತಾ ಇರುವಂಥ. ಅದ್ರ ಜೊತೆಗೆ ಮ್ಯಾನೇಜರ್ ಇಲ್ಲ ನಾಗರಾಜ್ ಏನು ರಾಜಾತಿಥ್ಯದ ವಿಚಾರದಲ್ಲಿ ಅವ್ರ ಫೋಟೋ ಕೂಡ ವೈರಲ್ ಆಗಿತ್ತು. ಆ ಫೋಟೋದಲ್ಲಿ ಅವರು ಕೂಡ ಇದ್ದರು. ಆ ಸಂಬಂಧಪಟ್ಟಾಗ ಕೂಡ ಅವ್ರ ಪರ ವಕೀಲರು ವಾದ ಮಾಡ್ತಾ ಇರುವಂಥದ್ದು. ಅಂದರೆ ಫೋಟೋದಲ್ಲಿ ಜಸ್ಟ್ ಕೂತಿದ್ವಿ ಅಷ್ಟೇ, ನಾವು ಅದು ಹೊರತುಪಡಿಸಿದರೆ ನಾವು ಯಾವುದೇ ರೀತಿಯ ರಾಜಾತಿಥ್ಯ ಪಡೆದಿಲ್ಲ. ಕೋರ್ಟ್ ಮ್ಯಾನ್ಯುಯಲಲ್ಲೇ ಇದೆ ಸಿಗರೇಟ್ ಸೇದೋದಕ್ಕೆ ಅವಕಾಶ ಇದೆ, ಕೋರ್ಟಲ್ಲಿ ಸಿಗರೇಟ್ ಕೂಡ ತಗೊಳ್ಳೋದಕ್ಕೂ ಕೂಡ ಅವಕಾಶ ಇದೆ. ಹಾಗಾಗಿ ನಮ್ಮ ಪರ ಕಕ್ಷಿದಾರರು ಯಾವುದೇ ತಪ್ಪಿಲ್ಲ, ಅವರಿಗೆ ಜಾಮೀನು ಕೊಡಬೇಕು ಅಂತ ಅವ್ರ ಪರ ವಕೀಲರು ಈಗ ವಾದ ಮಾಡ್ತಾ ಇರುವಂಥದ್ದು. ಅವರಿಬ್ಬರು ವಾದನೆ ಇನ್ನೂ ಕೂಡ ನಡೀತಾ ಇರೋ ಕಾರಣಕ್ಕಾಗಿ ಇದಾದ ನಂತರದಲ್ಲಿ ಪವಿತ್ರ ಗೌಡ ಸೇರಿದಂತೆ ಇತರೆ ಆರೋಪಿಗಳ ಜಾಮೀನು ವಾದ ಮಂಡನೆ ಕೂಡ ಇನ್ನೂ ಬಾಕಿ ಇರುವಂಥದ್ದು. ಹಾಗಾಗಿ ಸದ್ಯಕ್ಕೆ ಏನು SPP ಇವತ್ತು ವಾದ ಮಾಡುವಂಥ ಸಾಧ್ಯತೆ ತೀರಾ ಕಡಿಮೆ ಇರುವಂಥದ್ದು. ಇನ್ನೂ ಸಾಕಷ್ಟು ಜನ ಆರೋಪಿಗಳ ಪರ ವಕೀಲರು ವಾದ ಇನ್ನೂ ಬಾಕಿ ಇರೋ ಕಾರಣಕ್ಕಾಗಿ ಇನ್ನೂ ಸಂಜೆ ತನಕ ಕೂಡ ಇದೇ ನಡೆಯುವ ಸಾಧ್ಯತೆ ಇದೆ. ಸದ್ಯಕ್ಕೀಗ ನಾಗರಾಜು ಮತ್ತು ಲಕ್ಷ್ಮಣ್ ಏನಿದ್ದಾರೆ ಅವ್ರ ಪರವಾಗಿ ಸಂದೇಶ್ ಚೌಟ ವಕೀಲರೇನಿದ್ದಾರೆ ಅವರು ವಾದ ಮಂಡಿಸ್ತಾ ಇರುವಂಥದ್ದು. ಪ್ರೇಮ್, ಉಮೇಶ್, 2 ಫೋನ್ಗಳು ಪೊಲೀಸರಿಗೆ ತುಂಬ ತಲೆನೋವಾಗ್ಬಿಟ್ಟಿದ್ವು. ಅದನ್ನು ರಿಟ್ರೀವ್ ಮಾಡಬೇಕು ಅಂತಲೇ ಹೈದರಾಬಾದ್ಗೆ ಕಳುಹಿಸಿಕೊಟ್ಟಿದ್ರು. ಈಗ ರಿಟ್ರೀವ್ ಮಾಡಿ ಅದರ ವರದಿ ಕೂಡ ಬಂದಿರುವಂತಹದ್ದು. ಆ ವರದಿಯಲ್ಲಿ ಏನಿದೆ, ಅದರ ಜೊತೆಗೆ ಈ ವರದಿ ಏನಾದರೂ ಜಾಮೀನು ಸಿಗುವಲ್ಲಿ ಏನಾದರೂ ಪಾತ್ರವನ್ನು ವಹಿಸುತ್ತಾ ಹೇಗೆ ಅಂತ ಹೇಳಿ ಉಮೇಶ್? ಪ್ರೇಮ್, ರೇಣುಕಾಸ್ವಾಮಿ ಕೊಲೆಯಾದ ಸಂದರ್ಭದಲ್ಲಿ ಆರೋಪಿಗಳಿಂದ 10 ಮೊಬೈಲ್ಗಳನ್ನು CFSL ಅಂದರೆ ಹೈದರಾಬಾದ್ನ CFSLಗೆ ಕಳಿಸಲಾಗಿತ್ತು. ಅಲ್ಲಿ ರಿಟ್ರೀವ್ ಮಾಡಬೇಕು ಅಂತೇಳಿ ಎಲ್ಲ ಆರೋಪಿಗಳ ಮೊಬೈಲ್ ರಿಟ್ರೀವ್ ಆಗಿದ್ದರೂ ಕೂಡ ಪವಿತ್ರ ಗೌಡ ಮತ್ತು ದರ್ಶನ್ ಅವರು ಇಬ್ಬರದು ಕೂಡ ಮೊಬೈಲ್ ರಿಟ್ರೀವ್ ಆಗಿರಲಿಲ್ಲ. ಕಾರಣ ಏನಂದರೆ ಅವರಿಬ್ಬರದು ಕೂಡ
ಐಫೋನ್ ಆಗಿತ್ತು ಅನ್ನೋ ಕಾರಣಕ್ಕಾಗಿ ಅದು ರಿಟ್ರೀವ್ ಆಗಿರಲಿಲ್ಲ. ಅದಾದ ನಂತರದಲ್ಲಿ ಪೊಲೀಸರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದರು. ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ ನಂತರದಲ್ಲಿ ಆ ಸಂಬಂಧಪಟ್ಟ ತಜ್ಞರನ್ನು ಅವರು ಭೇಟಿಯಾಗಿ ಏನು ಮಾಡ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಚರ್ಚೆ ಮಾಡಿದರು. ಮುಂದುವರೆದು ಗುಜರಾತ್ಗೆ ಕಳಿಸ್ಬೇಕು ಅನ್ನೋ ಚರ್ಚೆ ಕೂಡ ಆಗಿತ್ತು. ಆದರೆ ಕೊನೆಯದಾಗಿ ಕಳೆದ 2 ದಿನಗಳಿಂದ ಹೈದರಾಬಾದ್ನ CFS ಅಲ್ಲೇ ಈಗ ಅಲ್ಲೇ 2 ಐಫೋನ್ಗಳು ಕೂಡ ರಿಟ್ರೀವ್ ಆಗಿರುವಂಥದ್ದು. ಆ ರಿಟ್ರೀವ್ನಲ್ಲಿ ಯಾವುದೇ ರೀತಿಯ ಕೊಲೆ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ ಆಗಿರ್ಬೋದು, ಫೋಟೋ ಆಗಿರ್ಬೋದು, ಇವರಿಬ್ಬರ ಕಾನ್ವರ್ಜೇಷನ್ ಆಗಿರ್ಬೋದು ಏನು ಕೂಡ ಪತ್ತೆ ಆಗಿಲ್ಲ ಅನ್ನೋದು ಪೊಲೀಸರಿಗೆ ಕೈ ಸೇರುವ ರಿಪೋರ್ಟ್ನಲ್ಲಿ ಗೊತ್ತಾಗಿದೆ. ಇದು ಚಾರ್ಜ್ ಶೀಟ್ನಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ನಾಗಿ ಇದನ್ನು ಕೂಡ ಸಲ್ಲಿಕೆ ಮಾಡೋದಕ್ಕೆ ಅಧಿಕಾರಿಗಳು ನಿರ್ಧಾರ ಮಾಡಿರುವಂಥದ್ದು. ಇದು ಏನು ಜಾಮೀನಲ್ಲಿ ಏನು ಮಹತ್ವದ ಪಾತ್ರ ವಹಿಸೋದಿಲ್ಲ, ಬದಲಾಗಿ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡಿರುವಂಥ ಅಂಶಗಳೇ ಜಾಮೀನು ಕೊಡ್ಬೋದಾ ಅಥವಾ ಇಲ್ಲ ಅನ್ನೋದನ್ನು ನಿರ್ಧಾರ ಮಾಡುತ್ತೆ. ಪ್ರೇಮ್, ಫೈನ್, ಥ್ಯಾಂಕ್ ಯು ಉಮೇಶ್ ತಮ್ಮೆಲ್ಲ ಮಾಹಿತಿಗಾಗಿ. 17 ಜನ ಆರೋಪಿಗಳ ಪೈಕಿ ಈಗಾಗಲೇ 3 ಜಾಮೀನು ಸಿಕ್ಕಿದೆ. ಈಗ ದರ್ಶನ್ ಸೇರಿ 10 ಜನರ ಜಾಮೀನು ಭವಿಷ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೀತಾ ಇದೆ. ಇವತ್ತೇನೆ ಆದೇಶ ಹೊರಬೀಳುವಂತಹ ಸಾಧ್ಯತೆ ಕಡಿಮೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಕಾರಣ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಂಡಿಸಲಿಕ್ಕೆ ಇನ್ನೂ ಕೂಡ ಅವಕಾಶ ಸಿಕ್ಕಿಲ್ಲ. ಹಾಗಾಗಿ ಇದು ಮತ್ತೊಂದು ದಿನಕ್ಕೆ ಮುಂದೂಡಿಕೆ ಆಗುವಂತಹ ಸಾಧ್ಯತೆ ಮೇಲ್ನೋಟಕ್ಕೆ ಕಾಣಿಸ್ತಾ ಇರುವಂಥದ್ದು. ಬಳ್ಳಾರಿ ಜೈಲಿನಲ್ಲಿರುವಂತಹ ದರ್ಶನ್ ಒಂದು ಕಡೆ ಬೆನ್ನು ನೋವು ಕಾಡ್ತಾ ಇದೆ. ಅದರ ಮಧ್ಯೆಯೂ ಕೂಡ ಇವತ್ತು ಸಿಗುತ್ತೆ, ನಾಳೆ ಸಿಗುತ್ತೆ ಜಾಮೀನು ಅಂಥೇಳಿ ಕಾಯ್ತಾ ಇದ್ದಾರೆ. ಜಾತಕ ಪಕ್ಷಿಯ ರೀತಿಯಲ್ಲಿ ಏನಾಗುತ್ತೆ ಅನ್ನುವಂತಹ ಕುತೂಹಲ ಸಹಜವಾಗಿ ಅಂತೂ ಮನೆ ಮಾಡಿದೆ.